अशी फायर जेट ಕ್ಷಿಪಣಿಗಳ ಮಳೆ, ಅವಶೇಷಗಳು ಮಾತ್ರ ಕಾಣಿಸ್ತಾ ಇದೆ. ಕಟ್ಟಡಗಳಾಗಿ ಉಳಿದಿಲ್ಲ. ಯಾವುದನ್ನ ಭಾರತ ಬಯಸ್ತಾ ಇತ್ತೋ, 140 ಕೋಟಿ ಭಾರತೀಯರು ಬಯಸ್ತಾ ಇದ್ರು, ಅದು ನಡೆದಿದೆ. ಮಿಡ್ ನೈಟ್ ಆಪರೇಷನ್ ಮೂಲಕ ಮತ್ತೊಮ್ಮೆ ಭಾರತ ಜಗತ್ತಿಗೆ ಮೆಸೇಜ್ ಕೊಟ್ಟಿದೆ. ಎಲ್ಲ ಕಡೆಗಳಲ್ಲಿ ಒಳ್ಳೆ ಪಟಾಕಿ ಹೊಡೆದಾಗ ನಮಗೆ ಆ ಶಬ್ದ ಕಾಣಿಸುತ್ತಲ್ಲ, ಅದರ 100 ಪಟ್ಟು ಶಬ್ದವನ್ನ ಕೇಳಿಸ್ಕೊಂಡಿದ್ದಾರೆ ಪಾಕಿಸ್ತಾನಿಯರು. ಇವತ್ತು ಮತ್ತೊಮ್ಮೆ ಅವಮಾನದ ಸನ್ನಿವೇಶದಲ್ಲಿ ಪಾಕಿಸ್ತಾನ ಇದೆ. ಅದೇ ಬಯಸಿತ್ತು, ಯಾವುದನ್ನ ಮಾಡಬಾರ್ದಾಗಿತ್ತು ಅದನ್ನು ಮಾಡಿದ್ರ ಪರಿಣಾಮ ಅನುಭವಿಸ್ತಾ ಇದೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ನೆಲೆಗಳು ಯಾವುದು ಅನ್ನೋದನ್ನ ಟಾರ್ಗೆಟ್ ಮಾಡಿ ಹೊಡೆದಿರೋದು ಅತಿ ದೊಡ್ಡ ದಾಳಿ. ಇಲ್ಲಿ ತನಕ ಪಾಕಿಸ್ತಾನದ ಮೇಲೆ ಈ ನಿರ್ದಿಷ್ಟ ಸ್ಟ್ರೈಕ್ಗಳು ಅಂತ ನಾವೇನು ಕರಿತೀವಿ, ನಿರ್ದಿಷ್ಟ ದಾಳಿಗಳು ಅಂತ ಏನು ಕರಿತೀವಿ, ಅದರಲ್ಲಿ ಏರ್ ಸ್ಟ್ರೈಕ್ 2.0 ಅತಿ ದೊಡ್ಡ ಎಫೆಕ್ಟ್ ಇರುವಂತಹ ದಾಳಿ ಅಂತ ಆರಂಭಿಕ ಹಂತದಲ್ಲಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ಕಾರಣ, ನಾನು ಆಗಲೇ ಒಂದು ಪಾಯಿಂಟ್ ನಿಮ್ಗೆ ಹೇಳ್ತಾ ಇದ್ದೆ, ಪುಲ್ವಾಮಾ ದಾಳಿಯ ಬಳಿಕ ನಾವು ಕೇವಲ ಬಾಲಾಕೋಟ್ನಲ್ಲಿ ಮಾತ್ರ ಏರ್ ಸ್ಟ್ರೈಕ್ ಮಾಡಿದ್ವಿ, ಒಂದೇ ಒಂದು ಪ್ರದೇಶದಲ್ಲಿ. ತುಂಬಾ ಜನ ಭಾರತೀಯರು ಕೇಳಿದ್ರು, ಎಲ್ಲೋ ಯಾರು ಇಲ್ಲದ ಜಾಗದಲ್ಲಿ ಹೋಗ್ಬಿಟ್ಟು ಬಾಂಬ್ ಹಾಕ್ಬಿಟ್ಟಿದ್ದಾರೆ ಅಂತ. ಈ ಸಲ ತಪ್ಪನ್ನು ಮಾಡೇ ಇಲ್ಲ ಸೇನೆ.